ಎಮೋಷನ್ಸ್ಗಿಂತಲೂ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನೋದು ಬಹಳ ಮುಖ್ಯ ಆಗೋಗುತ್ತೆ. ಜೀವಕ್ಕಿಂತ ದುಡ್ಡಿಗೆ ಬೆಲೆ ಕೊಡುವಂತಹ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಆಗೋವರೆಗೂ ಸಹ ಆಕ್ಸಿಜನ್ ಕೂಡ ಹಾಕದಂತಹ ಟ್ರೀಟ್ಮೆಂಟ್ ಶುರು ಮಾಡಿದಂತಹ ಈ ಒಂದು ಮಾಡರ್ನ್ ಕಸಾಯಿಖಾನೆಗಳನ್ನು ಆಸ್ಪತ್ರೆ ಅಂತ ಯಾಕೆ ಕರಿಬೇಕು? ಆ 1.5-2 ಲಕ್ಷ ದುಡ್ಡಿಗಾಗಿ ಒಬ್ಬ ತಾಯಿಯ ಹೊಟ್ಟೆಯನ್ನು ಅನಗತ್ಯವಾಗಿ ಕೊಯ್ಯುವಂಥದ್ದು, ಇದು ಮೆಡಿಕಲ್ ಸೈನ್ಸ್ ಅಲ್ಲ ಸ್ನೇಹಿತರೆ, ಇದು ಮೆಡಿಕಲ್ ಟೆರರಿಸಮ್ ಅಂತಲೇ ಇದನ್ನು ಕರಿಬೇಕಾಗತ್ತೆ. ಬಿಲ್ ಕಟ್ಟಿಲ್ಲ ಅಂತ ಡೆಡ್ ಬಾಡಿಗಳನ್ನೇ ಕೊಡದೆ ಸತಾಯಿಸಿದಂಥ ಆಸ್ಪತ್ರೆಗಳನ್ನು ನಾವು ನೋಡಿದ್ದೀವಿ. ಯಾವುದೇ ಆಸ್ಪತ್ರೆ ನಿಮ್ಮನ್ನು ಸುಲಿಗೆ ಮಾಡ್ತಿದೆ ಅಂತ ಅನಿಸಿದ್ರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗುವಂಥ ಧೈರ್ಯವನ್ನು ಬೆಳೆಸ್ಕೊಳ್ಳಿ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಯ ದ ಗ್ರೇಟ್ ಇಂಡಿಯನ್ ಸ್ಕ್ಯಾಮ್ಸ್ನ 5ನೇ ಎಪಿಸೋಡ್ಗೆ ತಮಗೆಲ್ಲರಿಗೂ ಸಹ ಸ್ವಾಗತ. ಇವತ್ತಿನ ಎಪಿಸೋಡ್ ಸಿರಿವಂತರಿಗೆ ಮಾತ್ರನ ಆರೋಗ್ಯ ಅನ್ನುವಂಥದ್ದು. ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ಎಷ್ಟೇ ಕೋಟ್ಯಾಧಿಪತಿ ಆಗಲಿ ಅಥವಾ ಭಿಕ್ಷಕನಾಗಿರಲಿ, ಅವನ ಜೀವನದಲ್ಲಿ ಕಾಡುವಂಥ ಅತಿ ದೊಡ್ಡ ಭಯ ಯಾವುದು ಗೊತ್ತಾ? ಸಾವು. ಮತ್ತು ಈ ಒಂದು ಸಾವಿನ ಭಯವನ್ನೇ ಬಂಡವಾಳ ಮಾಡಿಕೊಂಡು ನಮ್ಮ ಎಮೋಷನ್ಸ್ ಜೊತೆ, ನಮ್ಮ ಕಣ್ಣೀರಿನ ಜೊತೆ ಆಟವಾಡ್ತಾ ಲಕ್ಷಾಂತರ ಕೋಟಿ ಕಮಾಯಿಸ್ತಿರುವಂಥ ಅತಿ ದೊಡ್ಡ ಲೀಗಲ್ ದಂಧೆ ಅಂತಂದರೆ ಅದುವೇ ಈ ಒಂದು ಕಾರ್ಪೊರೇಟ್ ಹೆಲ್ತ್ ಕೇರ್ ಮಾಫಿಯಾ ಅನ್ನುವಂಥದ್ದು. ಯೋಚನೆ ಮಾಡಿ, ಮನೆಯಲ್ಲಿ ನಮ್ಮ ತಂದೆಗೋ ಅಥವಾ ತಾಯಿಗೋ ಅಥವಾ ನಮ್ಮ ಪ್ರೀತಿ ಪಾತ್ರರಿಗೋ ಮಧ್ಯರಾತ್ರಿ ಹಠಾತ್ತಾಗಿ ಎದೆನೋವು ಬರುತ್ತೆ, ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಥವಾ ರೋಡ್ನಲ್ಲಿ ಒಂದು ಭೀಕರವಾದಂಥ ಆಕ್ಸಿಡೆಂಟ್ ಆಗೋಗುತ್ತೆ. ಆ ಒಂದು ಗಾಬರಿಯಲ್ಲಿ, ಆ ಒಂದು ಟೆನ್ಷನಲ್ಲಿ ನಾವೇನು ಮಾಡ್ತೀವಿ? ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟರ್ ಇರಲ್ಲ, ಮೆಷಿನ್ಸ್ ಇರಲ್ಲ ಅಂತ ಗೊತ್ತಿರೋದ್ರಿಂದ ಕಣ್ಣು ಕಾಣುವಂಥ ಹತ್ತಿರದಲ್ಲೇ ಯಾವುದೋ ಒಂದು ದೊಡ್ಡ ಟಾಪ್ ಪ್ರೈವೇಟ್ ಆಸ್ಪತ್ರೆಗೆ, ಕಾರ್ಪೊರೇಟ್ ಆಸ್ಪತ್ರೆಗೆ ಕರ್ಕೊಂಡು ಓಡ್ತೀವಿ. ಆ ಒಂದು ಆಸ್ಪತ್ರೆಗೆ ಕಾಲಿಟ್ಟ ತಕ್ಷಣ ಅದು ಆಸ್ಪತ್ರೆ ಥರ ಕಾಣೋದಿಲ್ಲ, ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ಲು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥರ ಲಕ ಅಂತ ಹೊಳಿತಾ ಇರುತ್ತೆ. AC ಗಾಡಿ, ಲೈಟಿಂಗ್ಸು, ರಿಸೆಪ್ಷನಲ್ಲಿ ಸೂಟು ಟೈ ಕಟ್ಕೊಂಡಿರುವಂಥ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸು ಅಲ್ಲಿ ನಿಮ್ಮ ಮುಂದೆ ಇರ್ತಾರೆ. ಪೇಷಂಟ್ ಉಸಿರಾಡೋಕ್ಕೆ ಕಷ್ಟಪಡ್ತಾ ಇರ್ತಾನೆ, ರಕ್ತ ಸುರಿತಾ ಇರುತ್ತೆ, ಆದರೆ ಅಲ್ಲಿರುವಂಥ ಆಡಳಿತ ಮಂಡಿಗೆ ಅಥವಾ ಆ ಒಂದು ಕ್ಯಾಶಿಯರ್ಗೆ ಪೇಷಂಟ್ನ ಜೀವ ಮುಖ್ಯ ಅಂತ ಅನಿಸೋದೇ ಇಲ್ಲ. ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಎಷ್ಟಿರ್ಬೋದು ಮತ್ತು ನಿಮ್ಮ ಜೇಬು ಎಷ್ಟು ಭಾರ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಮೋಷನ್ಸ್ಗಿಂತಲೂ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನೋದು ಬಹಳ ಮುಖ್ಯ ಆಗೋಗುತ್ತೆ. ನೋಡಿ, ಕೇಸ್ ಸೀರಿಯಸ್ ಆಗಿದೆ, ಮೊದಲು ICUಗೆ 1 ಲಕ್ಷ ಚಾರ್ಜನ್ನು ಕಟ್ಟಿಬಿಡಿ, ಅದಾದಮೇಲೆ ಅಡ್ಮಿಟನ್ನು ಮಾಡ್ಕೊಳ್ತೀವಿ, ಇಲ್ಲಾಂತಂದರೆ ಪೇಷಂಟನ್ನು ಬೇರೆ ಯಾವುದಾದ್ರೂ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಮುಖದ ಮೇಲೆ ಹೊಡೆದಾಗೆ ಹೇಳ್ತಾರೆ. ಜೀವಕ್ಕಿಂತ ದುಡ್ಡಿಗೆ ಬೆಲೆ ಕೊಡುವಂತಹ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಆಗೋವರೆಗೂ ಸಹ ಆಕ್ಸಿಜನ್ ಕೂಡ ಹಾಕದಂತಹ ಟ್ರೀಟ್ಮೆಂಟ್ ಶುರು ಮಾಡಿದಂತಹ ಈ ಒಂದು ಮಾಡರ್ನ್ ಕಸಾಯಿಖಾನೆಗಳನ್ನು ಆಸ್ಪತ್ರೆ ಅಂತ ಯಾಕೆ ಕರಿಬೇಕು? ವೈದ್ಯೋ ನಾರಾಯಣೋ ಹರಿ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು. ಆದರೆ ಇವತ್ತು ವೈದ್ಯಕೀಯ ಅನ್ನುವಂಥದ್ದು ಕೇವಲ ಸೇವೆ ಅಲ್ಲ, ಅದೊಂದು ಪಕ್ಕಾ ಕಮರ್ಷಿಯಲ್ ಬಿಸ್ನೆಸ್ ಆಗಿ ನಿಮ್ಮ ಮುಂದೆ ನಿಂತಿದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ 80% ಜನ ಮಿಡಲ್ ಕ್ಲಾಸ್ ಮತ್ತು ಬಡವರು ಇರುವಂಥದ್ದು. ಇವರ ಕೈಯಲ್ಲಿ ಒಂದೇ ಬಾರಿಗೆ ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ಕಟ್ಟೋಕೆ ಎಲ್ಲಿಂದ ಸಾಧ್ಯ ಆಗುತ್ತೆ? ಆ ಒಂದು ಟೈಮ್ನಲ್ಲಿ ಅಕ್ಕಪಕ್ಕದವ್ರ ಹತ್ರ ಕೈಯೊಡ್ಡಿ ಹೆಂಡತಿಯ ಚಿನ್ನ, ಮನೆಯನ್ನು ಮಾರಿನೋ 10% ಬಡ್ಡಿಗೋ ಸಾಲ ತಗೊಬಂದು ಈ ಒಂದು ಆಸ್ಪತ್ರೆಗಳ ಬಾಯಿಗೆ ಸುರಿತಾರೆ. ನಮಸ್ಕಾರ ಸ್ನೇಹಿತರೆ, ಭಾರತ ತೆರೆಯ ಇಂದಿನ ಅಸಲಿಯತ್ತು ಒಂದು ಸೀರೀಸ್ನ 5ನೇ ಎಪಿಸೋಡ್ ಇದು. ಇವತ್ತು ನಾವು ಮಾತನಾಡ್ತಿರುವಂಥದ್ದು ನಿಮ್ಮೆಲ್ಲರ ಜೀವದ ಜೊತೆ ಆಟ ಆಡ್ತಿರುವಂಥ, ನಮ್ಮ ಬೆವರು ರಕ್ತವನ್ನು ಹೀರ್ತಿರುವಂಥ ಹೆಲ್ತ್ ಕೇರ್ ಮಾಫಿಯಾ ಬಗ್ಗೆ ಈಗಾಗಲೇ ನಿಮ್ಗೆ ಹೇಳಿದ್ದೀವಿ. ಈ ಒಂದು ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ದಯವಿಟ್ಟು ಇನ್ನು ಯಾರ್ಯಾರು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಸ್ನೇಹಿತರೆ, ಒಂದು ಸಾರಿ ಪೇಷಂಟ್ ಏನಾದರೂ ICU ಒಳಗಡೆ ಹೋದರೆ ಮುಗೀತು, ಆಮೇಲೆ ನಡೆಯುವಂಥದ್ದು ಅಸಲಿ ಹಗಲು ದರೋಡೆ. ICU ಒಳಗಡೆ ಏನು ನಡೀತಿದೆ, ಪೇಷಂಟ್ ಹೇಗಿದ್ದಾನೆ ಅಂತ ನಿಮಗೆ ಗೊತ್ತಾಗಲ್ಲ. ದಿನಕ್ಕೆ 50,000, 1 ಲಕ್ಷ ರೂಪಾಯಿ ಬಿಲ್ ಮೀಟರ್, ಟ್ಯಾಕ್ಸ್ ಮೀಟರ್ಗಿಂತಲೂ ಕೂಡ ಫಾಸ್ಟಾಗಿ ಓಡೋಕ್ಕೆ ಶುರು ಆಗಿಬಿಡುತ್ತೆ. ಪೇಷಂಟ್ ಆದವ್ರಿಗೆ ಸಣ್ಣ ಜ್ವರ ಇದ್ದರೂ, ನಾರ್ಮಲ್ ತಲೆನೋವಿದ್ದರೂ MIR ಸ್ಕ್ಯಾನ್, CT ಸ್ಕ್ಯಾನ್ ಅಂತ 10 ಬ್ಲಡ್ ಸ್ಕ್ಯಾನ್ಗಳನ್ನು, ಟೆಸ್ಟ್ಗಳನ್ನು ಬರೆದು ಕೊಡ್ತಾರೆ. ಬೆಳಗ್ಗೆ ಒಂದು ಟೆಸ್ಟ್ ಆದರೆ ಸಂಜೆ ಅದೇ ಟೆಸ್ಟ್ ರಿಪೀಟನ್ನು ಮಾಡ್ತಾರೆ. ಆ ಟೆಸ್ಟ್ಗಳ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಡಯಾಗ್ನೋಸ್ಟಿಕ್ ಲ್ಯಾಬ್ಗಳ ಕಥೆಯನ್ನು ಕೇಳಿದ್ದೀರಾ ನೀವು ಯಾವುದೇ ಒಂದು ಲ್ಯಾಬ್ಗೆ ಹೋಗಿ 3,000 ಕೊಟ್ಟು ಸ್ಕ್ಯಾನಿಂಗನ್ನು ಮಾಡಿಸಿದ್ರೆ, ಇಲ್ಲೊಂದು ವಿಷಯ ಗೊತ್ತಾ? ನೀವು ಕಟ್ಟುವಂಥ ದುಡ್ಡಲ್ಲಿ, ಅದರಲ್ಲಿ ನೀವೆಷ್ಟು ದುಡ್ಡು ಕಟ್ಟಿರ್ತೀರೋ ಅದರಲ್ಲಿ ಸರಿಸುಮಾರು 30-40% ಕಟ್ಟಾಗಿ, ಅಂದರೆ ಕಮಿಷನ್, ಆ ಒಂದು 30-40% ಅನ್ನುವಂಥದ್ದು ಕಮಿಷನ್ ನಿಮ್ಮ ಡಾಕ್ಟರ್ನ ಅಕೌಂಟ್ಗೆ ಹೋಗುತ್ತೆ.
ಎಸ್, ನೀವು ಕೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಡಾಕ್ಟರ್ ನಿಮ್ಮನ್ನು ಯಾವ ಲ್ಯಾಬ್ಗೆ ರೆಫರ್ ಮಾಡಿರ್ತಾರೋ ಅಲ್ಲಿಂದ ಅವರಿಗೆ ಪ್ರತಿ ತಿಂಗಳು ಕಮಿಷನ್ ಅನ್ನುವಂಥದ್ದು ಹೋಗ್ತದೆ. ಇದು ಒಂಥರ ಓಪನ್ ಸೀಕ್ರೆಟ್ ಆಗಿರುವಂಥದ್ದು. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾ? ಆ ಒಂದು ಆಸ್ಪತ್ರೆಯ ಡಾಕ್ಟರ್ಗಳ ಮೇಲೆ ಪ್ರೆಷರ್ ಅನ್ನುವಂಥದ್ದು ಇರುತ್ತೆ. ನೀವು IT ಕಂಪ್ನಿಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಸೇಲ್ಸ್ನಲ್ಲಿ ಟಾರ್ಗೆಟ್ ಇರೋದನ್ನು ನೋಡಿರ್ತೀರಿ, ಕೇಳಿರ್ತೀರಿ. ಆದರೆ ಇವತ್ತು ಈ ಒಂದು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಗೆ ಮ್ಯಾನೇಜ್ಮೆಂಟ್ನಿಂದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಯಾರು ಇರ್ತಾರೋ ಅವರಿಂದ ಟಾರ್ಗೆಟ್ ಅನ್ನುವಂಥದ್ದು ಫಿಕ್ಸ್ ಆಗಿರುತ್ತೆ. ಈ ತಿಂಗಳು ನೀವು ಕನಿಷ್ಠ ಇಷ್ಟು ಕೋಟಿ ರೂಪಾಯಿ ಬಿಲ್ಲನ್ನು ಮಾಡಬೇಕು, ಇಷ್ಟು ಜನರಿಗೆ ಅನಗತ್ಯ ಟೆಸ್ಟ್ಗಳನ್ನು ಬರೆದು ಕೊಟ್ಬಿಡಿ, ಇಷ್ಟು ಆಪರೇಷನ್ಸ್ ರೆಫರನ್ನು ಮಾಡಬೇಕು ಅಂತ ಕಾರ್ಪೊರೇಟ್ ಬಾಸ್ಗಳು ಡಾಕ್ಟರ್ಗಳಿಗೆ ಟಾರ್ಗೆಟ್ಗಳನ್ನು ಕೊಡುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಡಾಕ್ಟ್ರು ಆದವರು ಆ ಟಾರ್ಗೆಟನ್ನು ರೀಚ್ ಮಾಡಲಿಲ್ಲ ಅಂತಂದರೆ ಅವರ ಇನ್ಸೆಂಟಿವ್ ಕಟ್ಟಾಗುತ್ತೆ. 2 ತಿಂಗಳು ನೋಡ್ತಾರೆ, 3ನೇ ತಿಂಗಳು ಅವರನ್ನು ಕೆಲಸದಿಂದ ಕಿತ್ತು ಬಿಸಾಡ್ತಾರೆ. ಹಾಗಾಗಿ ನಿಮ್ಮ ಕಾಯಿಲೆ ವಾಸಿ ಮಾಡೋದಕ್ಕಿಂತ ಆಸ್ಪತ್ರೆಗೆ ರೆವಿನ್ಯೂ ತಂದು ಕೊಡುವಂಥದ್ದು ಆ ವೈದ್ಯರ ಮೊದಲ ಆದ್ಯತೆ ಆಗಿಬಿಡುತ್ತೆ. ನಾವು ದೇವರಂತ ನಂಬುವಂಥ ಎಷ್ಟೋ ಡಾಕ್ಟರ್ಗಳು ಇವತ್ತು ಈ ಒಂದು ಕಾರ್ಪೊರೇಟ್ ಸಿಸ್ಟಮ್ನ, ಈ ಒಂದು ಬಿಲ್ಲಿಂಗ್ನ ಓನರ್ಗಳ ಕೈಗೊಂಬೆಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಮೆಡಿಕಲ್ ಶಾಪ್ ಮತ್ತು ಫಾರ್ಮಾ ಕಂಪನಿಗಳ ದಂಧೆ ಬಗ್ಗೆ ಕೇಳಿದ್ರೆ ನಿಮ್ಮ ತಲೆ ಗಿರ್ರನ್ನು ಅಂತ ತಿರುಗುವಂಥದ್ದು ಖಂಡಿತವಾಗ್ಲೂ ತಿರುಗುತ್ತೆ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನಲ್ಲಿ ಬರೆದುಕೊಡುವಂತಹ ಔಷಧಿಗಳನ್ನು ನೀವು ಹೊರಗಡೆ ತಗೊಬರೋದಕ್ಕೆ ಏನಾದರೂ ಹೋದರೆ ಅದು ಎಲ್ಲೂ ಕೂಡ ಸಿಗಲ್ಲ. ಕೇವಲ ಆ ಆಸ್ಪತ್ರೆಯ ಕೆಳಗಡೆ ಇರುವಂಥ ಫಾರ್ಮಸಿಯಲ್ಲಿ ಮಾತ್ರ ಸಿಗುತ್ತೆ. ಯಾಕಂತಂದರೆ ಅದು ಆ ಒಂದು ಆಸ್ಪತ್ರೆಯವರು ಮತ್ತು ಆ ಒಂದು ಮೆಡಿಸಿನ್ ಕಂಪ್ನಿಯವರು ಮಾಡ್ಕೊಂಡಿರತಕ್ಕಂಥ ಒಂದು ರೀತಿಯ ಅನ್ಅಫಿಷಿಯಲ್ ಒಳ ಒಪ್ಪಂದ. ಮಾರ್ಕೆಟ್ನಲ್ಲಿ ಕೇವಲ 10 ರೂಪಾಯಿಗೆ ಸಿಗುವಂತಹ ಜನರಿಕ್ ಮೆಡಿಸನನ್ನು ಬಿಟ್ಟು ಅದೇ ಕಂಟೆಂಟ್ ಇರುವಂತಹ, ಅದೇ ಫಾರ್ಮುಲಾ ಇರುವಂತಹ 150 ರೂಪಾಯಿಯ ಬ್ರ್ಯಾಂಡೆಡ್ ಮೆಡಿಸನನ್ನು ನಿಮಗೆ ಬರೆದು ಕೊಡ್ತಾರೆ. ಡಾಕ್ಟರ್ ಕ್ಯಾಬಿನ್ ಹೊರಗಡೆ ಸೂಟ್ ಬೂಟ್ ಹಾಕ್ಕೊಂಡಿರುವಂಥ ನಿಂತಿರ್ತಾರಲ್ಲ ಒಬ್ಬ MRಗಳು, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಅವರು ಈ ಒಂದು ಡಾಕ್ಟರ್ಗೆ ಕಮಿಷನನ್ನು ಕೊಟ್ಟಿರ್ತಾರೆ. AC, ಫ್ರಿಡ್ಜ್, ದುಬಾರಿ ಕಾರುಗಳು, ಯುರೋಪ್, ಸ್ವಿಟ್ಜರ್ಲ್ಯಾಂಡು, ಫಾರಿನ್ ಟ್ರಿಪ್ಗಳು ಅಂತ ಆ ಒಂದು ಕಂಪನಿಗಳು ಈ ಡಾಕ್ಟರ್ಗಳಿಗೆ ಸ್ಪಾನ್ಸರನ್ನು ಮಾಡ್ತವೆ. ಆ ಒಂದು ಫಾರಿನ್ ಟ್ರಿಪ್ನ ಖರ್ಚು ಎಲ್ಲಿಂದ ಬರುತ್ತೆ? ನಾವು ನೀವು ಕಟ್ಟುವಂತಹ 150 ರೂಪಾಯಿ ಏನು ಮಾತ್ರೆಯ ಬಿಲ್ಗಳೇನಿದಾವಲ್ಲ, ಆ ಬಿಲ್ನಿಂದಲೇ, ನಮ್ಮ ಕಣ್ಣೀರಿನಿಂದಲೇ ಇವರಿಗೆ ಬರುವಂಥದ್ದು. ಬಡವರು ರಕ್ತ ಹೀರಿ ಇವರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾಲಿಡೇ ಎಂಜಾಯನ್ನು ಮಾಡ್ತಾರೆ. ಹಾಗೆ ಹಾರ್ಟ್ ಅಟ್ಯಾಕ್ ಅಂತ ಹೋದಾಗ ಸ್ಟಂಟನ್ನು ಹಾಕ್ತಾರಲ್ಲ, ಅದರಲ್ಲಿ ನಡೆಯುವಂಥ ಹಗರಣ ದೇಶದ ಅತಿ ದೊಡ್ಡ ಸ್ಕ್ಯಾಮ್ ಇದು. 70% ಅಥವಾ 80% ಬ್ಲಾಕೇಜ್ ಇಲ್ದಿದ್ರೂ ಕೂಡ, ಕೇವಲ ಗ್ಯಾಸ್ಟ್ರಿಕ್ನಿಂದ ಎದೆನೋ ಬಂದಿದ್ದರೂ ಕೂಡ ಸುಮ್ಮನೆ ಎದುರಿಸಿ ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಇದೆ, ಈಗಲೇ ಆಂಜಿಯೋಪ್ಲಾಸ್ಟಿ ಮಾಡಬೇಕು ಅಂತೇಳಿ ಸ್ಟಂಟನ್ನು ಹಾಕಿ ಕಳಿಸ್ತಾರೆ. ಅಮೇರಿಕಾದಲ್ಲಿ ಬ್ಯಾನ್ ಆಗಿರುವಂತಹ ಕ್ವಾಲಿಟಿ ಇಲ್ಲದಂತಹ ಸ್ಟಂಟ್ಗಳನ್ನು ಇಂಡಿಯಾಗೆ ತಂದು ಕೇವಲ 1000 ರೂಪಾಯಿ ಬೆಲೆ ಬಾಳುವಂಥ ಸ್ಟಂಟ್ಗಳನ್ನು ನಿಮ್ಮ ಹತ್ರ 2 ಲಕ್ಷ 3 ಲಕ್ಷ ಬಿಲ್ ಮಾಡಿಸ್ತಾರೆ ಆ ಒಂದು ಸ್ಟಂಟ್ಗೋಸ್ಕರ. ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈಸಿಂಗ್ ಅಥಾರಿಟಿ ಅಂತಿದೆ, NPPA ಅನ್ನುವಂಥದ್ದು. ಇದರ ಒಂದು ಮಧ್ಯ ಪ್ರವೇಶ ಮಾಡಿ ಸ್ಟಂಟ್ ಬೆಲೆಗೆ ಕಡಿಮೆ ಹಣ ಹಾಕುವವರೆಗೂ ಈ ಕಾರ್ಪೊರೇಟ್ ಸಂಸ್ಥೆಗಳೇನಿದ್ದಾವೆ, ಕಾರ್ಪೊರೇಟ್ ಆಸ್ಪತ್ರೆಗಳೇನಿದ್ದಾವೆ, ಜನರನ್ನು ಅಕ್ಷರಶಃ ಲೂಟಿ ಮಾಡ್ತಾ ಇದ್ವು. ಇವತ್ತಿಗೂ ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ಚಾರ್ಜ್ಗಳ ಹೆಸರಿನಲ್ಲಿ ಆ ಒಂದು ಸುಲಿಗೆ ಅನ್ನುವಂಥದ್ದು ನಡೀತಾನೆ ಇದೆ, ಮುಂದುವರಿತಾನೆ ಇದೆ. ಇನ್ನು ಮೆಟರ್ನಿಟಿ ಅಂತಂದರೆ ಹೆರಿಗೆ ಆಸ್ಪತ್ರೆಗಳ ಕತೆ. ಸ್ನೇಹಿತರೆ, ನೀವು ಇವತ್ತಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಎಷ್ಟೋ ಜನರಿಗೆ ನಾರ್ಮಲ್ ಡೆಲಿವರಿ ಆಗ್ತಾ ಇದೆ. 100ಕ್ಕೆ 90 ಕೇಸುಗಳು C-ಸೆಕ್ಷನ್ ಅಂತಂದರೆ ಸಿಸೇರಿಯನ್ ಆಪರೇಷನ್ ಆಗ್ತಿರುವಂಥದ್ದು. ಪ್ರೆಗ್ನೆನ್ಸಿ ಅನ್ನೋ ಒಂದು ನೈಸರ್ಗಿಕವಾದಂಥ, ನ್ಯಾಚುರಲ್ ಆದಂಥ ಒಂದು ಕ್ರಿಯೆ. ಆದರೆ ಈ ಒಂದು ಆಸ್ಪತ್ರೆಗಳು ಕೊನೆಯ ಕ್ಷಣದಲ್ಲಿ ಹೆರಿಗೆ ನೋವು ಶುರುವಾದಾಗ ಮಗುವಿನ ಕುತ್ತಿಗೆಗೆ ಬಳ್ಳಿ ಸುತ್ತಕೊಂಡಿದೆ, ಮಗು ಮೋಷನ್ಸ್ ಪಾಸ್ ಮಾಡಿದೆ, ತಾಯಿಗೆ BP ಜಾಸ್ತಿ ಇದೆ, ಹಾರ್ಟ್ ಬೀಟ್ ಅನ್ನುವಂಥದ್ದು ಡ್ರಾಪ್ ಆಗ್ತಿದೆ ಅಂತ ಕಥೆಯನ್ನು ಕಟ್ಟಿ ಪೇರೆಂಟ್ಸ್ ಒಂದು ರೀತಿ ಭಯ ಆಗಿಬಿಡ್ಬೇಕು, ಅವ್ರಿಗೊಂದು ಭಯವನ್ನು ಬೆಳೆಸಿ ಎಮರ್ಜೆನ್ಸಿ ಆಪರೇಷನ್ ಥಿಯೇಟ್ರಿಗೆ ತಳ್ಳಿಬಿಡ್ತಾರೆ ಪೇಷಂಟನ್ನು. ಯಾಕೆ ಗೊತ್ತಾ? ನಾರ್ಮಲ್ ಡೆಲಿವರಿ ಆದರೆ ಬರೀ 20,000-30,000 ರೂಪಾಯಿ ಬಿಲ್ ಆಗುತ್ತೆ. ಡಾಕ್ಟ್ರು 2 ದಿನ ಕಾಯಬೇಕು. ಅದೇ C-ಸೆಕ್ಷನ್ ಏನಾದರೂ ಆಯಿತು ಅಂದರೆ 1 ಗಂಟೆಯಲ್ಲಿ ಕೆಲಸ ಮುಗಿದೋಗುತ್ತೆ. ಜೊತೆಗೆ 1.5 2 ಲಕ್ಷ ರೂಪಾಯಿ ಬಿಲ್ ಮಾಡ್ಬೋದು. ಆ 1.5-2 ಲಕ್ಷ ದುಡ್ಡಿಗಾಗಿ ಒಬ್ಬ ತಾಯಿಯ ಹೊಟ್ಟೆಯನ್ನು ಅನಗತ್ಯವಾಗಿ ಕೊಯ್ಯುವಂಥದ್ದು, ಅವಳ ಮುಂದಿನ ಒಂದು ಇಡೀ ಜೀವನದ ಆರೋಗ್ಯವನ್ನು, ಬೆನ್ನೋವಿನ ಬಾಧೆಯನ್ನು ಒಂದು ರೀತಿ ಫ್ರೀಯಾಗಿ ಉಡುಗೊರೆಯಾಗಿ ಕೊಡುವಂಥ ಈ ಒಂದು ಕ್ರೂರ ವ್ಯವಸ್ಥೆ ಇವತ್ತು ನಿಮ್ಮ ನಡುವೆ ಇರುವಂಥದ್ದು. ಇದು ಮೆಡಿಕಲ್ ಸೈನ್ಸ್ ಅಲ್ಲ ಸ್ನೇಹಿತರೆ, ಇದು ಮೆಡಿಕಲ್ ಟೆರರಿಸಮ್ ಅಂತಲೇ ಇದನ್ನು ಕರಿಬೇಕಾಗತ್ತೆ. ಇನ್ನು ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಇನ್ಶೂರೆನ್ಸ್ ಟ್ರ್ಯಾಪ್, ಲೆಕ್ಕಾಚಾರದ ಮೋಸ ಮತ್ತು ಮುಳುಗಿರುವಂಥ ಸರ್ಕಾರಿ ವ್ಯವಸ್ಥೆ. ನನ್ನ ಹತ್ರ ಕಾರ್ಪೊರೇಟ್ ಮೆಡಿಕಲ್ ಇನ್ಶೂರೆನ್ಸ್ ಇದೆ ಬ್ರೋ, 10 ಲಕ್ಷ ಪಾಲಿಸಿ ಇದೆ, ನನಗೇನು ಟೆನ್ಷನ್ ಇಲ್ಲ ಅಂತ
ಕಾಲರ್ ಎಗರಿಸುವಂಥ IT ಯುವಕರು ಏನಿದ್ದಾರೆ ಮತ್ತು ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ ಅವರು ಸ್ವಲ್ಪ ಇಲ್ಲಿ ಕೇಳಿಸ್ಕೊಡಿ. ನಿಮ್ಮ ಕೈಯಲ್ಲಿರುವಂಥ ಆ ಇನ್ಶೂರೆನ್ಸ್ ಕಾರ್ಡ್ ಅಕ್ಷರಶಃ ಒಂದು ರೀತಿಯ ಟ್ರ್ಯಾಪ್ ಇದ್ದಾಗೆ. ನೀವು ಇನ್ಶೂರೆನ್ಸ್ ಕಾರ್ಡನ್ನು ತಗೊಂಡು ಆಸ್ಪತ್ರೆಗೆ ಹೋದರೆ ಆಸ್ಪತ್ರೆಯ ಬಿಲ್ ಮ್ಯಾಜಿಕ್ ಮಾಡಿದಾಗೆ ಡಬಲ್ ಆಗಿಬಿಡುತ್ತೆ. ನೀವು ಕ್ಯಾಶ್ ಪಾರ್ಟಿ ಆಗಿ ಹೋದರೆ 50,000 ಆಗುವಂಥ ಬಿಲ್ ನೀವು ಇನ್ಶೂರೆನ್ಸ್ ಅಂತ ಹೋದರೆ ಆ ಇನ್ಶೂರೆನ್ಸ್ ಅಂತ ಹೇಳಿದ ತಕ್ಷಣ ಅದು 1.5 ಲಕ್ಷ ಆಗೋಗುತ್ತೆ. ಯಾಕೆ ಈ ಕಂಪ್ನಿಯವರು ಕೊಡ್ತಾರಲ್ಲ, ನಿಮಗೇನು ಬಿಡಿ ಬಾಸ್ ಅಂಥೇಳಿ, ನಿಮಗೇನು ಪಾಕೆಟ್ನಿಂದ ಹೋಗಲ್ಲ ಅಂಥೇಳಿ ಆಸ್ಪತ್ರೆಯವನ್ನ ನಿಮ್ಮನ್ನು ಒಂದು ರೀತಿ ಕನ್ವಿನ್ಸ್ ಮಾಡಿ ನಿಮ್ಮನ್ನು ಹೊರಗಡೆ ಕಳಿಸ್ಬಿಡ್ತಾನೆ. ಆದರೆ ಇಲ್ಲಿ ಅಸಲಿ ಟ್ರ್ಯಾಪ್ ಇರುವಂಥದ್ದು ಪೇಮೆಂಟ್ ಮತ್ತು ರೂಮ್ ರೆಂಟ್ ಕ್ಯಾಪಿಂಗ್ ಅನ್ನುವಂಥದ್ರಲ್ಲಿ. ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ರೂಮ್ ರೆಂಟ್ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಒಟ್ಟು ಪಾಲಿಸಿಯ 1% ಇರುತ್ತೆ. ಆದರೆ 5 ಲಕ್ಷದ ಪಾಲಿಸಿಗೆ ದಿನಕ್ಕೆ 5,000 ರೂಪಾಯಿ ರೂಮ್ ರೆಂಟ್ ಲಿಮಿಟ್ ಅನ್ನುವಂಥದ್ದು. ಆಸ್ಪತ್ರೆಯನ್ನು ನಿಮಗೆ 10,000 ರೂಮ್ ರೆಂಟ್ ಇರುವಂಥ ಒಂದು ರೂಮನ್ನು ಕೊಡ್ತಾನೆ. ನೀವು ಪರವಾಗಿಲ್ಲ, ಉಳಿದ ಒಂದು 5,000 ನಾವೇ ಕಟ್ತೀವಿ ಅಂತ ಮಾತನಾಡ್ತೀರಿ. ಆದರೆ ಡಿಸ್ಚಾರ್ಜ್ ಆಗುವಾಗ ಇನ್ಶೂರೆನ್ಸ್ ಕಂಪನಿ ಕೇವಲ ರೂಮ್ ರೆಂಟ್ನಲ್ಲಿ ಮಾತ್ರನೇ ಆ ಒಂದು 5,000 ರೂಪಾಯಿ ಕಟ್ ಮಾಡೋದಿಲ್ಲ, ಬದಲಾಗಿ ಇಡೀ ಆಸ್ಪತ್ರೆಯ ಬಿಲ್ನಲ್ಲಿ 50% ಕಟ್ ಮಾಡಿ ಕಡಿಮೆ ಮಾಡುತ್ತೆ. ಅಂತಿಮವಾಗಿ ಏನಾಗುತ್ತೆ, ಆಸ್ಪತ್ರೆಯ ಬಿಲ್ 2 ಲಕ್ಷ ಬಂದರೆ ಇನ್ಶೂರೆನ್ಸ್ ಕಂಪನಿಯವನು ಕೇವಲ 1 ಲಕ್ಷ ರೂಪಾಯಿನ 1 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾನೆ. ಉಳಿದಂಥ 1 ಲಕ್ಷ ರೂಪಾಯಿನ ನಿಮ್ಮ ಜೇಬಿನಿಂದಲೇ ನೀವೇ ಕೊಡಬೇಕು, ನಿಮ್ಮ ಕ್ರೆಡಿಟ್ ಕಾರ್ಡ್ನಿಂದಲೇ ಕಟ್ಟಿಸ್ಕೊಳ್ತಾರೆ. ನೀವು ಒಂದು ಕಡೆ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಕಟ್ಟಬೇಕು, ಕಡೆಗೆ ಆಸ್ಪತ್ರೆಯ ದುಡ್ಡನ್ನು ಕೂಡ ಕಟ್ಟಬೇಕು. ಇದೊಂದು ರೀತಿ ಅತಿ ದೊಡ್ಡ ನೆಕ್ಸಸ್ ಅಂತ ಅನಿಸುತ್ತೆ. ಇನ್ನು ಕನ್ಸ್ಯೂಮಬಲ್ ಅಂತ ಒಂದು ಐಟಮ್ ಇದೆ. ಅಂದರೆ ಡಾಕ್ಟರ್ ಹಾಕುವಂಥ ಗ್ಲೌಸ್, ಮಾಸ್ಕ್, ಸಿರಿಂಜು ಮತ್ತು ಕಾಟನ್, PPE ಕಿಟ್ಟು. 2 ರೂಪಾಯಿಯ ಗ್ಲೌಸ್ಗೆ 50 ರೂಪಾಯಿ, ಇದು 5 ರೂಪಾಯಿಯ ಮಾಸ್ಕ್ಗೆ 100 ರೂಪಾಯಿ ಅಂತ ದಿನಕ್ಕೆ 16,000 ರೂಪಾಯಿಯನ್ನು ಬಿಲ್ಲನ್ನು ಮಾಡ್ತಾರೆ. ಇದನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಕವರ್ ಮಾಡೋಲ್ಲ. ಈ ದುಡ್ಡೇನಿದೆ ಅದು ನಿಮ್ಮ ಜೇಬಿಂದನೇ ಹೋಗಬೇಕಾಗಿರುವಂಥದ್ದು. ಇದೆಲ್ಲ ಆಗ್ತಿರುವಂಥದ್ದು ಯಾಕೆ ಅಂತಂದರೆ ನಮ್ಮ ದೇಶದ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಅನ್ನುವಂಥದ್ದು ಅಧೋಗತಿಗೆ ಹೋಗಿ ನಿಂತಿದೆ. ನಾವು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗೋಣ ಅಂತಂದರೆ ಅಲ್ಲಿ ಬೆಡ್ಗಳಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಇರೋದಿಲ್ಲ, ಸ್ಕ್ಯಾನಿಂಗ್ ಮಿಷಿನ್ಗಳು ಕೆಲಸ ಮಾಡಲ್ಲ, ಲ್ಯಾಬ್ಗಳಲ್ಲಿ ರಿಪೋರ್ಟ್ ಬರಲ್ಲ, ವಾರ್ಡ್ಗಳ ಒಳಗಡೆ ಬೀದಿ ನಾಯಿಗಳು ಓಡಾಡ್ಕೊಂಡಿರ್ತವೆ, ಶೌಚಾಲಯಗಳು ಅನ್ನುವಂಥದ್ದು ನಾರ್ತಾ ಇರುತ್ತೆ. ಸರ್ಕಾರಿ ಆಸ್ಪತ್ರೆಗಳನ್ನು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಯಾಕೆ ಈ ರೇಂಜ್ಗೆ ಹಾಳು ಮಾಡಿದ್ದಾರೆ ಅಂದರೆ ಇದು ಅವರ ಒಂದು ಅಸಮರ್ಥತೆ ಅಲ್ಲ, ಅದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ಇದು. ಯಾಕಂದರೆ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳ ಓನರ್ಗಳು, ಅದರ ಈ ಹಿಡನ್ ಶೇರ್ ಹೋಲ್ಡರ್ಸು ಯಾರು ಅಂತ ಹುಡುಕ್ ನೋಡಿ, ಅವರೆಲ್ಲರೂ ಸಹ ಇದೇ ಮಂತ್ರಿಗಳು, ರಿಯಲ್ ಎಸ್ಟೇಟ್ ಕುಳುಗಳೇನಿದ್ದಾರೆ ಮತ್ತು ರಾಜಕಾರಣಿಗಳೇನಿದ್ದಾರೆ ಅವರೇ ಆಗಿರ್ತಾರೆ. ಸರ್ಕಾರಿ ಆಸ್ಪತ್ರೆ 5 ಸ್ಟಾರ್ ಲೆವೆಲ್ನಲ್ಲಿ ಚೆನ್ನಾಗಿದ್ದರೆ ಇವರ ಪ್ರೈವೇಟ್ ಆಸ್ಪತ್ರೆಗೆ ಯಾರು ಬರ್ತಾರೆ? ಇವರ ಒಂದು ದುಬಾರಿ ಮೆಡಿಸಿನ್ಗಳನ್ನು ಯಾರು ಕೊಂಡ್ಕೊಳ್ತಾರೆ? ಅದಕ್ಕೆ ಉದ್ದೇಶಪೂರ್ವಕವಾಗಿಯೇ ಇದೇ ದುರುದ್ದೇಶದಿಂದ ಪ್ಲಾನ್ ಮಾಡಿ ಪಬ್ಲಿಕ್ ಹೆಲ್ತ್ ಕೇರನ್ನು ಕೊಲೆ ಮಾಡಿದ್ದಾರೆ. ನಮ್ಮ ಸ್ವಂತ ಆಸ್ಪತ್ರೆಗಳಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ ಟ್ಯಾಕ್ಸ್ ಕಟ್ಟುವಂಥ ಜನಸಾಮಾನ್ಯನ ಉಚಿತ ಆರೋಗ್ಯದ ಹಕ್ಕನ್ನು ಕಸಿದುಕೊಂಡು ಅವನ ಕೊಲೆಯನ್ನು ಮಾಡುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಏನಾಯಿತು ಅಂತ ತಾವೆಲ್ಲರೂ ಸಹ ಕಣ್ಣಾರೆ ನೋಡಿದ್ದೀರಿ. ಆ ಒಂದು ಟೈಮ್ನಲ್ಲಿ ಈ ಸಿಸ್ಟಮ್ ಕಂಪ್ಲೀಟಾಗಿ ಬೆತ್ತಲಾಗೋಯಿತು. ಒಂದು ಆಕ್ಸಿಜನ್ ಸಿಲಿಂಡರ್ಗಾಗಿ, ಒಂದು ICU ಬೆಡ್ಗಾಗಿ ಕೇವಲ 100 ರೂಪಾಯಿ ಬೆಲೆಯ ಒಂದು ರಾಮ್ಡೆಸಿವಿರ್ ಇಂಜೆಕ್ಷನ್ ಏನಿದೆ, ಆ ಒಂದು ಇಂಜೆಕ್ಷನ್ಗಾಗಿ ಜನ 50,000 1 ಲಕ್ಷ ರೂಪಾಯಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕೊಟ್ಟು ತಗೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಷ್ಟೋ ಜನ ಮನೆ, ಜಮೀನು, ಹೆಂಡತಿಯ ಮಾಂಗಲ್ಯನ ಮಾರಿ ಬೀದಿಗೆ ಬಂದಿದ್ದಾರೆ. ಆಸ್ಪತ್ರೆಗಳು ದಿನಕ್ಕೆ ಲಕ್ಷ ಬಿಲ್ ಮಾಡಿ ಹೆಣಗಳ ಮೇಲೂ ಕೂಡ ಕಾಸು ಮಾಡ್ಕೊಂಡಿದ್ದಾವೆ. ಬಿಲ್ ಕಟ್ಟಿಲ್ಲ ಅಂತ ಡೆಡ್ ಬಾಡಿಗಳನ್ನೇ ಕೊಡದೆ ಸತಾಯಿಸಿದಂಥ ಆಸ್ಪತ್ರೆಗಳನ್ನು ನಾವು ನೋಡಿದ್ದೀವಿ. ಆ ನೋವು, ಆ ಒಂದು ಕಣ್ಣೀರು ಇವತ್ತಿಗೂ ಸಹ ನಮ್ಮ ಸಮಾಜವನ್ನು ಕಾಡ್ತಾ ಇದೆ. ಆದರೂ ನಾವಿನ್ನೂ ಸಹ ಬುದ್ಧಿಯನ್ನು ಕಲ್ತಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ WHO ಏನಿದೆ, ಅವರ ಒಂದು ವರದಿ ಪ್ರಕಾರ ಭಾರತದ ಅತಿ ಹೆಚ್ಚು ಜನ ಬಡತನ ರೇಖೆಗಿಂತಲೂ ಕೆಳಗಡೆ ಹೋಗ್ತಿರೋದಕ್ಕೆ ಪ್ರಮುಖ ಕಾರಣ ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್, ಅಂದರೆ ನಮ್ಮ ಜೇಬಿನಿಂದ ಕಟ್ತಿರುವಂಥ ಈ ದುಬಾರಿ ಆಸ್ಪತ್ರೆಯ ಬಿಲ್ಗಳು ಅಂತ ಅವ್ರು ಮಾತನಾಡ್ತಾರೆ. ಹಾಗಾದರೆ ಇದಕ್ಕೆಲ್ಲ ಕೊನೆಯಲ್ವಾ? ನಾವೇನಾದರೂ ಮಾಡಬೇಕಾ? ನಾವೇನು ಮಾಡ್ಬೋದು? ಸ್ನೇಹಿತರೆ, ನೀವು ಈ ಒಂದು ಮೆಡಿಕಲ್ ಮಾಫಿಯಾದ ATM ಮಿಷಿನ್ಗಳಲ್ಲ ಅನ್ನೋದನ್ನು ಮೊದಲು ಅವರಿಗೆ ನಾವೆಲ್ಲರೂ ಸಹ ಅರ್ಥ ಮಾಡಿಸುವಂಥ ಕೆಲಸ ಮಾಡಬೇಕು. ನಾವು ಸಹ ಅರ್ಥ ಮಾಡ್ಕೋಬೇಕಾಗತ್ತೆ. ಮೊದಲನಾಗಿ ಪ್ರಶ್ನೆ ಮಾಡೋದನ್ನು ಕಲಿಯಿರಿ. ಡಾಕ್ಟರ್ ಮೆಡಿಸನ್ ಬರೆದು ಕೊಟ್ಟಾಗ, ಸರ್ ಇದಕ್ಕೆ ಜನರಿಕ್ ಮೆಡಿಸನ್ ಸಿಗಲ್ವಾ? ಜನರಿಕ್ ಮೆಡಿಸನ್ ಅನ್ನೋದೇ ಇಲ್ವಾ? ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳೇನಿದ್ದಾವೆ ಅಲ್ಲಿ ಸಿಗುವಂಥ ಕಡಿಮೆ ಬೆಲೆಯ ಮಾತ್ರೆಗಳನ್ನು ಬರೆದು ಕೊಡಿ ಅಂತ ಮುಖಕ್ಕೆ ಹೊಡೆದಾಗಿ ಮಾತನಾಡಿ, ಅದು ನಿಮ್ಮ ಹಕ್ಕು. ನಿಮಗೆ ಅನಗತ್ಯ ಟೆಸ್ಟ್ಗಳನ್ನು ಬರೆದು ಕೊಟ್ಟಾಗ ಈ ಒಂದು ಟೆಸ್ಟ್ ಯಾಕೆ ಬೇಕು, ಇದರ ಅವಶ್ಯಕತೆ ಏನಿದೆ ಅಂತ ಡಾಕ್ಟರ್ಗಳನ್ನು ಪ್ರಶ್ನೆ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದನ್ನು ರೂಢಿಸ್ಕೊಳ್ಳಿ. ಯಾಕಂದರೆ ಎಲ್ಲ ಡಾಕ್ಟರ್ಗಳೂ
ಇದೇ ರೀತಿ ಇರೋದಲ್ಲ, ತುಂಬ ಒಳ್ಳೆ ಮನಸ್ಥಿತಿ ಇರುವಂಥ ಒಳ್ಳೆ ರೀತಿ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟ್ರುಗಳು ಸಹ ಇದ್ದಾರೆ. ಒಬ್ಬ ಡಾಕ್ಟರ್ ಆಪರೇಷನ್ ಅಂದ ತಕ್ಷಣ ಭಯ ಬೀಳದೆ ಇನ್ನೊಂದು ಆಸ್ಪತ್ರೆಗೆ ಹೋಗಿ ಕ್ರಾಸ್ ಚೆಕ್ ಮಾಡೋದನ್ನು ಮರಿಬೇಡಿ. ಎರಡನೇದಾಗಿ ಬಿಲ್ ಬಂದಾಗ ಸುಮ್ಮನೆ ಡೆಬಿಟ್ ಕಾರ್ಡನ್ನು ಸ್ವೈಪ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಡೀಟೇಲ್ ಆಗಿ ಐಟಮೈಸ್ಡ್ ಬಿಲ್ ಕೊಡಿ ಅಂತ ಸಪ್ರೇಟಾಗಿ ಬಿಲ್ಸನ್ನು ತಗೊಳ್ಳಿ. ಗ್ಲೌಸು ಮಾಸ್ಕ್ಗೆ ಎಷ್ಟು ಹಾಕಿದ್ರ, ಕನ್ಸಕ್ಷನ್ ಫೀಸ್ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿ. ಯಾವುದೇ ಆಸ್ಪತ್ರೆ ನಿಮ್ಮನ್ನು ಸುಲಿಗೆ ಮಾಡ್ತಿದೆ ಅಂತ ಅನ್ನಿಸಿದ್ರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗುವಂಥ ಧೈರ್ಯವನ್ನು ಬೆಳೆಸ್ಕೊಳ್ಳಿ. ಮತ್ತು ಮೂರನೇದಾಗಿ ಅತಿ ಮುಖ್ಯವಾಗಿ ಇರುವಂಥದ್ದು ನಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ನಮಗೆ ಫ್ರೀ ಕರೆಂಟು, ಫ್ರೀ ಬಸ್ಸು, ಫ್ರೀ ಅಕ್ಕಿ ಬೇಡ. ನಮಗೆ ಬೇಕಾಗಿರುವಂಥದ್ದು ಫ್ರೀ ಮತ್ತು ಕ್ವಾಲಿಟಿ ಹೆಲ್ತ್ ಕೇರ್. ಜಯದೇವ ಆಸ್ಪತ್ರೆಯಂತಹ ವಿಕ್ಟೋರಿಯಾದಂತಹ ಸರ್ಕಾರಿ ಆಸ್ಪತ್ರೆಗಳು ದೇಶದಾದ್ಯಂತ ಪ್ರತಿಯೊಂದು ತಾಲೂಕಿನಲ್ಲೂ ಯಾಕೆ ಬರಬಾರ್ದು? ಎಲೆಕ್ಷನ್ ಬಂದಾಗ ನಿಮ್ಮ ಏರಿಯಾ ಎಮ್ ಎಲ್ ಎಗಳನ್ನು ಕಾಲರನ್ನು ಹಿಡಿದು ನೀವೊಂದು ಮಾತನ್ನು ಕೇಳಿ, ನಮ್ಮ ಊರಿನ ಸರ್ಕಾರಿ ಆಸ್ಪತ್ರೆ ಎಲ್ಲಿದೆ, ಅಲ್ಲಿ ಎಕ್ಸ್ರೇ ಮಿಷಿನ್ ಇದೆಯಾ, ಡಾಕ್ಟ್ರುಗಳಿದ್ದಾರಾ ಅಂತ ಅವರನ್ನು ಪ್ರಶ್ನೆ ಮಾಡೋದನ್ನು ಬೆಳೆಸ್ಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳನ್ನು ಉಳಿಸ್ಕೊಳ್ಳುವಂಥದ್ದು ನಿಮ್ಮ ಭವಿಷ್ಯವನ್ನು ಉಳಿಸ್ಕೊಳ್ಳೋದು ಎರಡೂ ಸಹ ಸೇಮ್ ಅಂತ ಭಾವಿಸಿ. ಸ್ನೇಹಿತರೆ, ಜೀವಕ್ಕಿಂತ ದೊಡ್ಡದು ಯಾವುದೂ ಸಹ ಇಲ್ಲ. ಆ ಒಂದು ಜೀವ ಉಳಿಸುವಂತಹ ವ್ಯವಸ್ಥೆಯನ್ನು ನಾವು ವ್ಯಾಪಾರಿಗಳ ಕೈಗೆ, ಭ್ರಷ್ಟ ರಾಜಕಾರಣಿಗಳ ಕೈಗೆ ಕೊಟ್ಟರೆ ನಮ್ಮ ಭವಿಷ್ಯ ನರಕವಾಗೋಗುತ್ತೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ತಲುಪಿಸಿ. ಈ ಹೆಲ್ತ್ ಕೇರ್ ಮಾಫಿಯಾದ ಮುಖವಾಡ ಕಳಚುವಂತಹ ಕೆಲಸ ಪ್ರತಿಯೊಬ್ಬ ವ್ಯಕ್ತಿಯ ಫೋನ್ನಿಂದಲೂ ಆಗಬೇಕು. ವಿಡಿಯೋ ಶೇರ್ ಮಾಡಿ. ನಿಮ್ಮ ಈ ಒಂದು ಸಿಸ್ಟಮನ್ನು ಪ್ರಶ್ನೆ ಮಾಡುವಂಥ ಮನಸ್ಥಿತಿ ಬೆಳೀಲಿ. ಮುಂದಿನ ಎಪಿಸೋಡ್ನಲ್ಲಿ ಬಡವರು ನರಕದಲ್ಲಿ, ಶ್ರೀಮಂತರು ದೇವಲೋಕದಲ್ಲಿ, ಸಂಪತ್ತಿನ ಅಸಮಾನತೆ ಮತ್ತು ಕ್ರೋನಿ ಕ್ಯಾಪಿಟಲಿಸಮ್ನ ಅಸಲಿಯತ್ತನ್ನು ಕಂಪ್ಲೀಟ್ ಎಕ್ಸ್ಪೋಸ್ ಮಾಡುವಂಥ ಕೆಲಸ ಮಾಡೋಣ. ಅಂಟಿಲ್ ದೆನ್, ಕೀಪ್ ಕ್ವಶನಿಂಗ್, ಕೀಪ್ ಫೈಟಿಂಗ್ ದ ಸಿಸ್ಟಮ್. ಜೈ ಭೀಮ್, ಜೈ ಹಿಂದ್.